ಇವತ್ತು ತಾಲೂಕಿನ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ತಾಲೂಕಿನ ಚನ್ನಪಟ್ಟಣ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಎಲ್ಲ ಅಧಿಕಾರಿಗಳನ್ನ ಕರೆದು ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ. ಈ ಬೇಸಿಗೆ ಸಮಯದಲ್ಲಿ ಕುಡಿಯುವ ನೀರು ಸಮಸ್ಯೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ವಿಸ್ತೃತವಾದಂಥ ಚರ್ಚೆ ಪಂಚಾಯಿತಿವಾರು ನಡೆದಿದೆ. ಕೇವಲ ಒಂದು 6-7 ಗ್ರಾಮಗಳಲ್ಲಿ ತೀವ್ರವಾದಂಥ ಕುಡಿಯುವ ನೀರಿನ ಸಮಸ್ಯೆ ಇದೆ. ಅಂತರ್ಜಲ ಕುಸಿದೋಗಿದೆ. ನಾವು ಕೆರೆಗೆ ನೀರು ತುಂಬಿಸ್ತಾ ಇದ್ರು ಕೂಡ ಸಮರ್ಪಕವಾಗಿ ಕೆರೆಗೆ ನೀರು ತುಂಬಿಸುವಂತ ಯೋಜನೆ ಕಳೆದ 5-6 ವರ್ಷಗಳಿಂದ ನಡೆದೇ ಇರೋದ್ರಿಂದ ಇವತ್ತು ಆ ಸಮಸ್ಯೆನ ನೇರವಾಗಿ ನಮ್ಮ ಜನಸಾಮಾನ್ಯರು ಆ ಒಂದು ಹೊಲ ಅಂತಂದ್ರೆ ಕೆರೆಗೆ ನೀರು ತುಂಬಿಸಿದ್ರೆ ಸಮಸ್ಯೆ ಇರ್ತಿರ್ಲಿಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ಅಷ್ಟೊಂದು ತೊಂದರೆ ಆಗ್ತಾ ಇದೆ. ಅದನ್ನು ಬಗೆಹರಿಸಲಿಕ್ಕೆ ಎಲ್ಲ ಕ್ರಮಗಳನ್ನ ಇವತ್ತು ಗ್ರಾಮ ಪಂಚಾಯತಿಯ PDOಗಳು, ಗ್ರಾಮ ಪಂಚಾಯತಿ EO, ತಹಸೀಲ್ದಾರರು ಮತ್ತೆ ಕುಡಿಯುವ ನೀರಿನ ಇಲಾಖೆ ಜಲಜೀವನ್ ಮಿಷನ್ ನಲ್ಲಿ ಬಹಳ ಅನ್ಯಾಯ ಆಗಿದೆ, ಬಹಳ ಕಳಪೆ ಕಾಮಗಾರಿ ಆಗಿದೆ. ಹಾಗಾಗಿ ಇವತ್ತು ತೊಂದರೆ ಆಗ್ತಾ ಇದೆ. ಆ ಜಗಜೀವನ್ ಮಿಷನ್ ನಲ್ಲಿ ಆಗಿರ್ತಕ್ಕಂಥ ಕಳಪೆ ಕಾಮಗಾರಿಯನ್ನ ಸರಿ ಮಾಡಬೇಕು. ಕಾಂಟ್ರಾಕ್ಟ್ ವಿರುದ್ಧ ಅವ್ರನ್ನ ಕಪ್ಪು ಪಟ್ಟಿ ಸೇರಿಸಬೇಕು, ಕ್ರಮ ಆಗಬೇಕು, ಮತ್ತೆ ನಮ್ಮ ಜನಗಳಿಗೆ ಕುಡಿಯುವ ನೀರು ಸಿಗಬೇಕು. ಎಲ್ಲಾ ದೃಷ್ಟಿಯಿಂದ ಸುದೀರ್ಘವಾದಂತ ಚರ್ಚೆನ ಇವತ್ತು ತಾಲೂಕಲ್ಲಿ ಮಾಡಿದ್ದಾರೆ. ಕಂಪ್ಲೇಂಟ್ ಈಗಾಗಲೇ ಕೊಟ್ಟಿದ್ದೀವಿ. CO ಅವರು ಇನ್ಸ್ಪೆಕ್ಷನ್ ಮಾಡಿದ್ದಾರೆ 2 ಸಾರಿ ಬಂದು. ಅವ್ರೀಗ ಸರಿ ಮಾಡೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಒಂದ್ಸಾರಿ ಕಂಪ್ಲೇಂಟ್ ಕೊಡ್ತೀವಿ. ಈಗ ಇವತ್ತೆಲ್ಲಾ ಕುಡಿಯುವ ನೀರು ಸಮಸ್ಯೆನ ಬಗೆಹರಿಸಬೇಕಾದ್ದು ಗ್ರಾಮ ಪಂಚಾಯತಿಯ ಕರ್ತವ್ಯ. ಕುಡಿಯುವ ನೀರು ಕೊಡಬೇಕಾದವರು ಅವರೇ ಜವಾಬ್ದಾರರು. ಹಾಗಾಗಿ ಶುದ್ಧ ಕುಡಿಯುವ ನೀರು ಘಟಕ ಆಗ್ಬೋದು, ಮತ್ತೆ ಕುಡಿಯುವ ನೀರನ್ನ ಕೊಡ್ತಕ್ಕಂತಾಗ್ಬೋದು, ಅದನ್ನ ಸಂಪೂರ್ಣವಾಗಿ ಗ್ರಾಮ ಪಂಚಾಯತಿಯ ಜವಾಬ್ದಾರಿಗೆ ವಹಿಸಿದೀವಿ. ಮೇಲುಸ್ತುವಾರಿನ ನಾವು ನೋಡ್ಕೊತೀವಿ.